ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಿಹಿ ಪೊಂಗಲ್ ಅಥವಾ ಸ್ವೀಟ್ ಪೊಂಗಲ್. ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾಯಿದೆ, ಅದಕ್ಕೋಸ್ಕರವಾಗಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಹೆಸರು ಬೇಳೆ ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಅಥವಾ ಸುಮಾರು ಒಂದು 100 ಗ್ರಾಮ್ಸ್ ಅಷ್ಟಿದೆ. ಹೆಸರು ಬೇಳೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. 5 ನಿಮಿಷ ಆದಮೇಲೆ ಹೆಸರು ಬೇಳೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾಗಿದೆ. ಮುಖ್ಯವಾಗಿ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಹುರಿದಿಟ್ಕೊಂಡಿರೋ ಹೆಸರು ಬೇಳೆನ ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇಮ್ ಕ್ವಾಂಟಿಟಿಯಲ್ಲಿ, ಸೇಮ್ ಅಳತೆಯಲ್ಲಿ ಅಕ್ಕಿ, 1 ಗ್ಲಾಸ್ ಹೆಸರು ಬೇಳೆ, 1 ಗ್ಲಾಸು ಅಕ್ಕಿ, 1 ರಿಂದ 2 ಸಲ ಚೆನ್ನಾಗಿ ತೊಳಿಬೇಕು. ದಪ್ಪ ಅಕ್ಕಿ, ಹೊಸ ಅಕ್ಕಿ ಇದ್ದರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೊಸ ಅಕ್ಕಿಲಿ ಕೆಂಪಕ್ಕಿಲಿ ಕೂಡ ಮಾಡ್ಕೋಬೋದು. ತೊಳ್ತಿದ್ದಾಗಿದೆ. ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಸುಮಾರು ಒಂದು 6 ಕಪ್ಪಷ್ಟು. ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಸುಮಾರು ಒಂದು 2 ರಿಂದ 3 ಸೀಟಿನ ಕೂಗಿಸ್ಕೋಬೇಕು. ಇದಾಗಷ್ಟರಲ್ಲಿ ಮುಂದಿನ ಸ್ಟೆಪ್ಪುಗಳನ್ನ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 1/4 kg ಬೆಲ್ಲದ ಪುಡಿ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಸಿಹಿನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಹಾಕ್ಕೋಬೋದು. ಅರ್ಧ ಕಪ್ಪಷ್ಟು ನೀರು ಅಥವಾ ಸುಮಾರು ಒಂದು 100 ml ಅಷ್ಟು ನೀರು. ಬೆಲ್ಲನ ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಚೆನ್ನಾಗಿ ಕರಗಿದ್ದಾಗಿದೆ. ಮೊದಲೇ ಹೇಳ್ದಂಗೆ ಪಾಕ ತೆಗಿಯೋ ಅವಶ್ಯಕತೆ ಏನಿಲ್ಲ. ಇದು ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ ಮತ್ತು ಅಕ್ಕಿ. ಕನ್ಸಿಸ್ಟೆನ್ಸಿನ ನೋಡಿ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀರನ್ನ ಉಪಯೋಗ ಮಾಡಿ. ಬೈ ಚಾನ್ಸು ಹದ ಸರಿಗಿಲ್ಲ, ಗಟ್ಟಿಯಾಗಿದೆ ಅನಿಸಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೋಬೋದು. ಏಲಕ್ಕಿ 2 ರಿಂದ 3 ಅಷ್ಟು ಕೊಟ್ಟಿಟ್ಕೊಂಡಿರೋ ಏಲಕ್ಕಿ ಸಿಪ್ಪೆ ಸಹಿತವಾಗಿ. ತೆಂಗಿನ ತುರಿ, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ. ಕಲಿಸ್ಕೋಬೇಕು ಚೆನ್ನಾಗಿ. ಮತ್ತೊಮ್ಮೆ ಸುಮಾರು ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡ್ಮೇಲೆ ಕೊನೆಯಲ್ಲಿ ತುಪ್ಪದಲ್ಲಿ ಕರೆದಿಟ್ಕೊಂಡಿರೋ ಒಣ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ. ತುಪ್ಪ ಸುಮಾರು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟನ್ನ ಉಪಯೋಗ ಮಾಡಿದ್ದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ಅತ್ಯಂತ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.